ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಮ್ಯಾಥ್ಸಲ್ಲಿರೋ ಥರ್ಡ್ ಚಾಪ್ಟರ್ ಮ್ಯಾಟ್ರಿಸಸ್ ಇಂದ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಈ ಚಾಪ್ಟರ್ ಟೋಟಲ್ 9 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಒನ್ ಮಾರ್ಕ್ಸ್ ಕ್ವಶನ್, 1 3 ಮಾರ್ಕ್ ಕ್ವಶನ್, 1 5 ಮಾರ್ಕ್ ಕ್ವಶನ್. ಸೊ ಯಾವ್ಯಾವ ಥರ 3 ಮಾರ್ಕ್ ಆ್ಯಂಡ್ 5 ಮಾರ್ಕ್ ಕ್ವಶನ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಎಕ್ಸ್ಪ್ರೆಸ್ A is equal to 3 5 1 minus 1 as sum of symmetric and symmetric matrix. ಸೊ ಅಂದರೆ ಈ ಮ್ಯಾಟ್ರಿಕ್ಸ್ನ ಎರಡು ಮ್ಯಾಟ್ರಿಕ್ಸ್ ಆಗಿ ಡಿವೈಡ್ ಮಾಡಬೇಕು. ಸೊ ಅದೇನಾಗಿರಬೇಕು, ಸಿಮಿಟ್ರಿಕ್ ಆಗಿರಬೇಕು ಮತ್ತು ಸ್ಕ್ಯೂ ಸಿಮಿಟ್ರಿಕ್ ಆಗಿರಬೇಕು, ಎರಡರದ್ದು ಸಮ್ ಆಗಿರಬೇಕು. ಸೊ ಒಂದು ಫಾರ್ಮುಲಾ ಇದೆ, A is equal to 1/2 into A plus A transpose plus 1/2 into A minus A transpose. ಸೊ ಇಲ್ಲಿ A plus A transpose A minus A transpose, ಇಲ್ಲಿ A plus A transpose ಅಂದರೆ ಸಿಮಿಟ್ರಿಕ್. ಸೊ A plus A ಟ್ರಾನ್ಸ್ಪೋಸ್ ಮಾಡಿದ್ರೆ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಬರುತ್ತೆ. A minus A ಟ್ರಾನ್ಸ್ಪೋಸ್ ಬರೆದ್ರೆ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ಸ್ಕ್ಯೂ ಸಿಮಿಟ್ರಿಕ್. ಓಕೆ, ಸೊ ಈಗ ಈ ಥರ ಸ್ಪ್ಲಿಟ್ ಮಾಡಬೇಕು. ಸೊ ಈಗ A ಟ್ರಾನ್ಸ್ಪೋಸ್ ಏನಾಗುತ್ತೆ, ಸೊ A ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು, ಸೊ ರೋಸಲ್ಲಿರೋದು ಕಾಲಮ್ಸಲ್ಲಿ ಬರಬೇಕು. 3 5ನ 3 5 1 minus 1. ಸೊ ಇದು A ಟ್ರಾನ್ಸ್ಪೋಸ್. ಓಕೆ, ಸೊ ಈಗ ಇದನ್ನ ಇದನ್ನ 1 ಅಂತ ತಗೊಳ್ಳಿ ಈಕ್ವೇಷನ್. ಸೊ 1/2 into A plus A ಟ್ರಾನ್ಸ್ಪೋಸ್ ಏನಾಗುತ್ತೆ. ಸೊ A plus A ಟ್ರಾನ್ಸ್ಪೋಸ್ ಅಂದರೆ 3 plus 3 3 plus 3 6 divided by 2. ಸೊ ಇಲ್ಲಿ ಹಾಫ್ನ ಡಿವೈಡ್ ಮಾಡಬೇಕು. ಸೊ 6/2 ಅಂದರೆ 3. ಓಕೆ, ಸೊ ನೆಕ್ಸ್ಟ್ 5 plus 1 6/2 3. ಸೊ ನೆಕ್ಸ್ಟ್ 1 plus 5 6/2 3. So next minus 1 plus into minus minus -1 -1 -2 divided by 2 -1. So A plus A transpose ಏನು ಬಂತು, 3 3 3 -1. Okay, so next A minus A transpose. ಸೊ ಈಗ ಸೆಕೆಂಡ್ ಹಾಫ್ ಈಕ್ವೇಷನ್ ತಗೋಬೇಕು. ಹಾಫ್ ಇಂಟು A minus A transpose. ಸೊ A ಏನಿದೆ 3 minus 3 0 divided by anything 0. Next 5 minus 1 4/2 4/2 is 2. So next 1 minus 5 -4 divided by 2 -2. So next -1 minus of minus is +1 -1 +1 0. Okay, 0 2 -2 0. ಸೊ ಈಗ ಫಸ್ಟ್ ಈಕ್ವೇಷನ್. ಸೊ A is equal to ಹಾಫ್ ಇಂಟು A plus A ಟ್ರಾನ್ಸ್ಪೋಸ್ ಏನಿದೆ 3 -1 ಪ್ಲಸ್ ಹಾಫ್ ಇಂಟು A minus A ಟ್ರಾನ್ಸ್ಪೋಸ್ 0 2 -2 0. ಸೊ ಇದನ್ನ ಆ್ಯಡ್ ಮಾಡಿದಾಗ 3 + 0 3 ಆಗುತ್ತೆ. 3 + 2 5 3 plus of -2 is 1 -1 + 0 is -1. ಸೊ ನಮಗೆ A ಮ್ಯಾಟ್ರಿಕ್ಸೇ ಬಂತು ಲಾಸ್ಟಿಗೆ. ಸೊ ಆ್ಯಡ್ ಮಾಡಿದಾಗ, ಸೊ ಹೆನ್ಸ್ ಪ್ರೂವ್ಡ್, ಎಕ್ಸ್ಪ್ರೆಸ್ ಮಾಡ್ದಂಗೆ ಆಯಿತು. ಸೊ ಇದು A plus A ಟ್ರಾನ್ಸ್ಪೋಸ್, ಇದು A minus A ಟ್ರಾನ್ಸ್ಪೋಸ್. ಸೊ A plus A ಟ್ರಾನ್ಸ್ಪೋಸ್ ಅಂದರೆ ಇದು ಸಿಮಿಟ್ರಿಕ್, A minus A ಟ್ರಾನ್ಸ್ಪೋಸ್ ಅಂದರೆ ಸ್ಕ್ಯೂ ಸಿಮಿಟ್ರಿಕ್. So next question, for any skew symmetric matrix A with real number entries, A plus A transpose is a symmetric matrix and A minus A transpose is a skew symmetric matrix. So ಇದು ಒಂದು ಥಿಯರಮ್. ಸೊ ಈ ಥಿಯರಮ್ನ ನಾವು ಪ್ರೂವ್ ಮಾಡಬೇಕು. ಸೊ ಪ್ರೂವ್ ಮಾಡೋಕ್ಕೆ ಫಸ್ಟ್ ಪ್ರೂಫ್ ಬರ್ಕೋಬೇಕು. ಸೊ ಪ್ರೂಫ್ ಅಂದರೆ ಫಸ್ಟು B is equal to A plus A transpose ಅಂತ ತಗೊಳ್ಳಿ. ಸೊ ಸ್ಕ್ಯೂ ಸಿಮಿಟ್ರಿಕ್ಗೆ A plus A transpose ಅಂತ ಕೊಟ್ಟಿದ್ದಾರೆ. ಸೊ B ಅನ್ನೋ ವೇರಿಯೇಬಲ್ಗೆ ಈಕ್ವೇಟ್ ಮಾಡ್ಕೊಳ್ಳಿ. B is equal to A plus A transpose. ಸೊ ಎರಡು ಕಡೆಗೆ ಟ್ರಾನ್ಸ್ಪೋಸ್ ಹಾಕೊಳ್ಳಿ. B transpose is equal to A plus A transpose whole transpose. ಸೊ B transpose is equal to A plus A transpose whole transpose ಅಂದರೆ A transpose plus A transpose whole transpose. ಸೊ B transpose is equal to A transpose plus A transpose whole transpose ಅಂದರೆ A. ಸೊ B transpose is equal to A plus A transpose. ಸೊ B ಟ್ರಾನ್ಸ್ಪೋಸ್ ಮತ್ತು B ಎರಡು ಸೇಮ್ ಬಂತು. ಸೊ ಅದಕ್ಕೆ ಏನಂತ ತಗೋಬೋದು,
ಸೊ B is equal to A plus A transpose is symmetric matrix. ಸೊ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಆಯಿತು. ಸೊ ನೆಕ್ಸ್ಟ್ ಈಗ ನಾವು C is equal to A minus A transpose. ಸೊ ಆಗಲೇ A plus A transpose ಗೆ B ಅಂತ ತೊಗೊಂಡ್ವಿ. ಸೊ ಈಗ A minus A transpose ಗೆ C ಅಂತ ತೊಗೋಬೇಕು. ಸೊ A minus A transpose is C. ಸೊ ಸೇಮ್ C transpose is equal to A minus A transpose whole transpose. So C transpose is equal to A transpose minus A transpose whole transpose. So next C transpose is equal to A transpose minus A. So A transpose whole transpose A. So C whole transpose is equal to A minus A transpose. So ಇಲ್ಲಿ ಚೇಂಜ್ ಮಾಡಿದಾಗ ಇಲ್ಲಿ ಮೈನಸ್ ಕಾಮನ್ ಬರುತ್ತೆ. ಸೊ ಈಗ ಏನಾಯಿತು, C is equal to minus C ಬಂತು. ಸೊ C is equal to minus C ಬಂದಾಗ ಇಟ್ ಈಸ್ skew symmetric matrix. ಸೊ ಪ್ರೂವ್ ಆಯಿತು. ಸೊ ಹೆನ್ಸ್ ಪ್ರೂವ್ಡ್, ಈ ಥಿಯರಮ್ನ ಪ್ರೂವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ಪ್ರೂವ್ ದಟ್ AB whole inverse is equal to B inverse into A inverse. ಸೊ ಇದು ಫಸ್ಟ್ AB into AB whole inverse is equal to ಏನಾಗುತ್ತೆ, AB into AB whole inverse. ಸೊ I ನಮ್ಗೆ ಈ ಕಂಡೀಷನ್ ಗೊತ್ತಿದೆ, AB into AB whole inverse is equal to I. ಸೊ ಎರಡು ಕಡೆ ಈಗ ಪ್ರೀ ಮಲ್ಟಿಪ್ಲೈಯಿಂಗ್ A inverse. ಸೊ ಪ್ರೀ ಮಲ್ಟಿಪ್ಲೈಯಿಂಗ್ A inverse. So A inverse into A B into AB whole inverse is equal to I into A inverse. ಸೊ A inverse ನ ಎರಡು ಕಡೆ ಮಲ್ಟಿಪ್ಲೈ ಮಾಡಬೇಕು. ಸೊ ಬರೀ ಪ್ರೀ ಮಲ್ಟಿಪ್ಲೈಯಿಂಗ್ ಅಂದರೆ ಫಸ್ಟ್ ಟರ್ಮಿಗೆ ಮಾತ್ರ ಮಲ್ಟಿಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ A inverse into ಏನಾಗುತ್ತೆ, I into B into AB whole inverse is equal to A inverse. ಸೊ I into A inverse ಅಂದರೆ A inverse. ಸೊ ನೆಕ್ಸ್ಟ್, ಸೊ ಇಲ್ಲಿ I into B ಅಂದರೆ B into AB whole inverse is equal to A inverse. ಸೊ ಈಗ ಆಗಲೇ ಪ್ರೀ ಮಲ್ಟಿಪ್ಲೈಯಿಂಗ್ A inverse ಆಯಿತು. ಸೊ ಈಗ ಪ್ರೀ ಮಲ್ಟಿಪ್ಲೈಯಿಂಗ್ B inverse. ಸೊ ಏನಾಗುತ್ತೆ, B inverse into B into AB whole inverse is equal to A inverse into B inverse into A inverse. ಪ್ರೀ ಮಲ್ಟಿಪ್ಲೈಯಿಂಗ್ ಅಂದರೆ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು, B inverse into A inverse. ಸೊ ನೆಕ್ಸ್ಟ್ B inverse into B ಏನಾಗುತ್ತೆ, I into AB inverse whole inverse is equal to B inverse into A inverse. So anything multiplied I is AB whole inverse is equal to B inverse into A inverse. ಸೊ ನಾವು ಪ್ರೂವ್ ಮಾಡಬೇಕಿರೋದು LHS is equal to RHS ಪ್ರೂವ್ ಆಯಿತು. ಸೊ ಹೆನ್ಸ್ ಪ್ರೂವ್. ಸೊ ನೆಕ್ಸ್ಟ್ ಕ್ವಶನ್ 5 ಮಾರ್ಕ್ಸ್. ಸೊ 5 ಮಾರ್ಕ್ಸಲ್ಲಿ ಲೆಟ್ A is equal to ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, B is equal to ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಆ್ಯಂಡ್ C ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಫೈಂಡ್ A plus B, B minus C ಆ್ಯಂಡ್ A plus B minus C is equal to A plus B minus C. ಸೊ ಇಲ್ಲಿ ಫಸ್ಟು A plus B ಮಾಡಬೇಕು, ಆಮೇಲೆ B ಮೈನಸ್ C ಮಾಡಬೇಕು. ಸೊ ಅಂದರೆ ಅಡ್ಜಸೆಂಟ್ ಎಲಿಮೆಂಟ್ನ ಮೈನಸ್ ಮಾಡಬೇಕು, ಇಲ್ಲಿ ಅಡ್ಜಸೆಂಟ್ ಎಲಿಮೆಂಟ್ಸ್ನ ಪ್ಲಸ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ B ಮೈನಸ್ C ರಿಸಲ್ಟ್ ಬಂದಿರುತ್ತಲ್ಲ, ಸೊ ಅದಕ್ಕೆ ಎನ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟು A ಪ್ಲಸ್ B ಬಂದಿರುತ್ತಲ್ಲ, ಸೊ ಅದಕ್ಕೆ ಮೈನಸ್ C ಮಾಡಬೇಕು. ಸೊ ಆಗ ಇದೆರಡು ಟ್ರೂ ಬರುತ್ತೆ. ಸೊ ಇದು ನೀವು ಟ್ರೈ ಮಾಡಿ. ಸೊ ಇದು ಈಸಿ ಇದೆ. ಸೊ ನೆಕ್ಸ್ಟ್ ಕ್ವಶನ್, ಲೆಟ್ A is equal to ಮ್ಯಾಟ್ರಿಕ್ಸ್, B is equal to ಮ್ಯಾಟ್ರಿಕ್ಸ್ ಆ್ಯಂಡ್ C is equal to ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ AC BC ಆ್ಯಂಡ್ A plus B into C, show that A plus B into C is equal to AC plus BC. ಸೊ ಏನು ಮಾಡಬೇಕು ಅಂದರೆ ಫಸ್ಟು ಏನು ಕೊಟ್ಟಿದ್ದಾರೆ, ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ AC ಕಂಡುಹಿಡಿಬೇಕು. AC ಅಂದರೆ A ಇಂಟು C. ಸೊ A ಇಂಟು C ಮಾಡಬೇಕು ಅಂದರೆ ನಾವು ಫಸ್ಟು ಮ್ಯಾಟ್ರಿಕ್ಸ್ದು ಆರ್ಡರ್ ಚೆಕ್ ಮಾಡಬೇಕು. ಸೊ ಇದು 3x3 ಇದೆ, ಇದು 3x1 ಇದೆ. ಸೊ ಲಾಸ್ಟ್ ಎಲಿಮೆಂಟ್ ಸೇಮ್ ಇರಬೇಕು. ಸೊ ಇಲ್ಲಿ 3x3, ಇಲ್ಲಿ 3x1 ಇದೆ. ಸೊ ಇಲ್ಲಿ ಈ ಎಲಿಮೆಂಟ್, ಇಲ್ಲಿ ಈ ಎರಡು ನಂಬರ್ ಸೇಮ್ ಇದ್ದಾಗ ಮಾತ್ರ ನಾವು ಮಲ್ಟಿಪ್ಲಿಕೇಶನ್ ಮಾಡೋಕ್ಕಾಗತ್ತೆ. ಸೊ ಈ ಕಂಡೀಷನ್ ನಿಮಗೆ ಗೊತ್ತೇ ಇರುತ್ತೆ. ಸೊ ಹೀಗೆ ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, AC. ಸೊ AC ಹೆಂಗೆ ಮಲ್ಟಿಪ್ಲೈ ಮಾಡೋದು, ಫಸ್ಟ್ ರೋ ಇಂಟು ಕಾಲಮ್. ಸೊ 0 into 2
0, 6 into minus 2, 6 ones are 6, so 6 into minus 2, minus 12, so 7 into 3, 21 plus 21, minus 6 into 2, minus 12, so 0 into minus 2, 0, plus 8 3s are 24, so 7 on the 7 2s are 14, plus minus 8 into 2, 16, plus 0, ಸೊ ಇದೆಲ್ಲ ಆ್ಯಡ್ ಮಾಡಿದಾಗ ಏನಾಗುತ್ತೆ 9, 12, 30. ಓಕೆ, ಸೊ ನೆಕ್ಸ್ಟ್ ಎ ಸಿ ಆಯಿತು. ಈಗ ಬಿ ಸಿ. ಸೊ ಬಿ ಸಿ ಅಂದರೆ ಬಿ ಇಂಟು ಸಿ. ಸೊ ಇಲ್ಲೂ ಆರ್ಡರ್ ಏನಿದೆ 3 ಇಂಟು 1 ಇದೆ, ಎಲಿಮೆಂಟ್ ಸೇಮ್ ಇದೆ 3 ಇಂಟು 3. ಸೊ 3 ಇಂಟು 1 ಮಾಡಿದಾಗ ಏನಾಗುತ್ತೆ 0 ಇಂಟು 2, 0, 1 ಇಂಟು minus 2, minus 2, 1 ಇಂಟು 3, plus 3, 1 into 2, 2, 0, 2 3s are 6, 1 2s are 2, 2 minus 2, 4, minus 4, plus 0. ಸೊ ಇದನ್ನ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ 1, 8, 6 plus 2 8, minus 4 plus 2, minus 2. ಸೊ ಇದು ಬಿ ಇಂಟು ಸಿ ಬಂತು. ಸೊ ಈಗ ಏನು ವೆರಿಫೈ ಮಾಡಬೇಕು ನಾವು, ಆ್ಯಂಡ್ ಎ ಪ್ಲಸ್ ಬಿ ಇಂಟು ಸಿ. ಸೊ ಎ ಪ್ಲಸ್ ಬಿ ಏನು, ಸೊ ಎ ಪ್ಲಸ್ ಬಿ ಅಂದರೆ ಎ ಪ್ಲಸ್ ಬಿ ಅಡ್ಜಸೆಂಟ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು. ಸೊ ಎ ಪ್ಲಸ್ ಬಿ ಆ್ಯಡ್ ಮಾಡಿದಾಗ ಏನು ಬರುತ್ತೆ 0, 7, 8, minus 5, 0, 10, 8, minus 6, 0. ಸೊ ಆ್ಯಡ್ ಮಾಡಿದಾಗ ಇಷ್ಟು ಬರುತ್ತೆ. ಇದ್ರ ಜೊತೆ ಸಿನ ಮಲ್ಟಿಪ್ಲೈ ಮಾಡಬೇಕು. ಸೊ ಸಿ ಮ್ಯಾಟ್ರಿಕ್ಸ್ ಏನು 2, minus 2, 3. ಸೊ 2 minus 2, 3 ಅನ್ನೋದು ಸಿ ಮ್ಯಾಟ್ರಿಕ್ಸ್. ಸೊ ಈಗ ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಆಗಿದೆ, ಸಿ ಮ್ಯಾಟ್ರಿಕ್ಸ್ ಇಲ್ಲಿದೆ. ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು 0 ಇಂಟು 2, 0, 7 2s are minus 14, ಮೈನಸ್ ಇದೆ, 8 2s are 20, 8 3s are 24, ನೆಕ್ಸ್ಟ್ minus 10 plus 0 plus 30, next 16 plus 12 plus 0. ಸೊ 0 3s are 0. ಸೊ ಇದು ಎರಡನ್ನ ಎಲ್ಲ ಆ್ಯಡ್ ಮಾಡಿದಾಗ 10, 20, 28. ಸೊ ಎ ಪ್ಲಸ್ ಬಿ ಇಂಟು ಸಿನೂ ಬಂತು. ಸೊ ಈಗೇನು ವೆರಿಫೈ ಮಾಡಬೇಕು, ಎ ಪ್ಲಸ್ ಬಿ ಇಂಟು ಸಿ ಅಂದರೆ ಎ ಪ್ಲಸ್ ಬಿ ಇಂಟು ಸಿ ಇಲ್ಲಿ ಬಂದಿದೆ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಸೊ ಎ ಸಿ ಪ್ಲಸ್ ಬಿ ಸಿ ಮಾಡಿದಾಗ ಏನು ಬರುತ್ತೆ 9 plus 1, 10, 12 plus 8, 20, minus 2 plus 30, 28. ಸೊ ಇಲ್ಲಿ ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಸೊ ಇಲ್ಲೂ ಸೇಮ್ ಬಂದು ಇಲ್ಲೂ ಸೇಮ್. ಸೊ ಈ ಥರ ಸೇಮ್ ಬಂದರೆ ಹೆನ್ಸ್ ಪ್ರೂವ್ಡ್ ಲಾಸ್ಟ್. ಸೊ ನೆಕ್ಸ್ಟ್ ಕ್ವಶನ್, ಲೆಟ್ ಎ ಇಸ್ ಈಕ್ವಲ್ ಟು 1 minus 4 3, ಬಿ ಇಸ್ ಈಕ್ವಲ್ ಟು minus 1 2 1, ವೆರಿಫೈ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್, ಸಾರಿ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಸೊ ಫಸ್ಟು ಎ ಬಿನ ತಗೋಬೇಕು. ಸೊ ಎ ಬಿ ಹೆಂಗೆ ಮಲ್ಟಿಪ್ಲೈ ಮಾಡೋದು 1 ಇಂಟು minus 1. ಸೊ ಆರ್ಡರ್ ಚೆಕ್ ಮಾಡಬೇಕು. ಸೊ ಇದರಲ್ಲಿ ಆರ್ಡರ್ ಏನಿದೆ 3 x 1 ಇದೆ. ಸೊ ಇದು 1 x 3 ಇದೆ. ಸೊ ಲಾಸ್ಟ್ ಇಲ್ಲಿ ಇನ್ಪುಟ್ ಇಲ್ಲಿ ಫಸ್ಟ್ 1 x 3, 3 x 1. ಸೊ 1 1 ಸೇಮ್ ಇದೆ. ಸೊ ನಾವು ಮಲ್ಟಿಪ್ಲೈ ಮಾಡ್ಬೋದು. ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ 1 x 1 ಮ್ಯಾಟ್ರಿಕ್ಸ್ ಬರುತ್ತೆ. ಸೊ 1 x 1 ಮ್ಯಾಟ್ರಿಕ್ಸ್ ಬರುತ್ತೆ. ಸೊ 1 x 1 ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, ಸಾರಿ 3 x 3 ಮ್ಯಾಟ್ರಿಕ್ ಬರುತ್ತೆ. 3 x 3 ಮ್ಯಾಟ್ರಿಕ್. ಓಕೆ, ಸೊ ಇಲ್ಲಿ ಎ ಬಿ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ -1 2 1 4 -8 -4 -3 6 3. ಸೊ ಎ ಬಿ ಇದು ಬರುತ್ತೆ. ಸೊ ಇದನ್ನೇ ಟ್ರಾನ್ಸ್ಪೋಸ್ ತಗೋಬೇಕು. ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಅಂದರೆ ರೋ ಅಲ್ಲಿರೋ ಎಲಿಮೆಂಟ್ಸ್ನೆಲ್ಲ ಕಾಲಮ್ -1 2 1
4 minus 8 minus 4 minus 3 6 3. ಸೊ ಟ್ರಾನ್ಸ್ಪೋಸ್ ತಗೊಂಡ್ವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಸೊ ಬಿ ಟ್ರಾನ್ಸ್ಪೋಸ್ ಅಂದ್ರೇನು, ಬಿ ಟ್ರಾನ್ಸ್ಪೋಸ್ ಅಂದರೆ ರೋ ಅಲ್ಲಿರೋ ಎಲಿಮೆಂಟ್ಸ್ನ ಕಾಲಮಿಗೆ ಬರೀಬೇಕು. -1 2 1 ಇರೋದನ್ನ ಕಾಲಮಿಗೆ ಬರೀಬೇಕು. ಸೊ ಏನಾಗುತ್ತೆ -1 2 1. ಸೊ ಬಿ ಬಂತು. ನೆಕ್ಸ್ಟ್ ಎ ಟ್ರಾನ್ಸ್ಪೋಸ್. ಎ ಟ್ರಾನ್ಸ್ಪೋಸ್ ಅಂದರೆ ಕಾಲಮಲ್ಲಿರೋದ್ರಿಂದ ರೋಸಲ್ಲಿ ಬರೀಬೇಕು. 1 -4 3. ಸೊ 1 -4 3. ಸೊ ಓಕೆ, ಎ ಬಿ ಟ್ರಾನ್ಸ್ಪೋಸ್ ಬಂತು. ಸೊ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಮಾಡಬೇಕು. ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಮಾಡಿದಾಗೂ ನಮಗೆ ಸೇಮೇ ಬರುತ್ತೆ. ಸೊ -1 4 -3 2 -8 6 1 -4 3. ಸೊ ಲಾಸ್ಟಿಗೆ ಎರಡು ಸೇಮ್ ಬಂದಿದೆ. ಸೊ ಹೆನ್ಸ್ ವೆರಿಫೈಡ್. ಸೊ ಇಷ್ಟು ನಿಮ್ಮ ಮ್ಯಾಟ್ರಿಕ್ಸಸ್ ಲೆಸನಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದೇ ಥರ ನೋಟ್ಸ್ ಬೇಕಿದ್ರೆ, ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸೊ ನೋಟ್ಸ್ ಬೇಕಿದ್ರೆ ನೀವು ವಾಟ್ಸಪ್ ಚಾನಲಲ್ಲಿ ತೊಗೋಬೋದು. ಸೊ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಆಗಿರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಸೊ ನಿಮಗೆ ವಾಟ್ಸಪ್ ಚಾನಲಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ವಾಟ್ಸಪ್ ಚಾನಲ್ ಲಿಂಕ್ ಬೇಕಿದ್ರೆ ನಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ go and check it out and follow the channel of WhatsApp. So stay tuned for next video. Thank you for watching.